ಅಯ್ಯೋ ದೇವ್ರ. ಅಲ್ಲ ಇರೋದು ಒಂದಿನ ರಜಾ ಇರ್ತತಿ, ಈ ಹುಡುಗಿ ಯಾಕೆ ಕಣ್ಣ ಮುಕ್ಕಬಾರ್ದು? ಏ ಪರವ, ಏನ್ ಮಾಡಕತ್ತಿ ನೀನು? ಅಯ್ಯೋ ದೇವ್ರಿ, ಯವ್ವ ಇಷ್ಟು ಲಗು ಕುಡಿಯಾದೆ ಅವೇ ಕಣ್ ಕಾಣವಲ್ದ? ರೊಟ್ಟಿ ಮಾಡಕತ್ತೀನಿ, ಕಣ್ ಕಾಣಕತ್ತಾವು. ಅಲ್ಲ ನೀ ಯಾಕೆ ಮಾಡ್ಬೇಕು ಅಂತಿನ್ನ? ಇವತ್ತು ಐತಾ ರೀತಿ ಮುಕ್ಕಬೇಕಿಲ್ಲ? ದಿನ ಬಸ್ನಾಗ ಅಡ್ಯಾಡಿ 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 ಬ್ಯಾಸರಾಗಿರಂಗಿಲ್ಲ. ಅಲ್ಲಿ ಕೆಲಸ ಮಾಡಿ ಬಂದಿರ್ತಿ, ಬ್ಯಾಸರಾಗಿರಂಗಿಲ್ಲ ನಿನಗ. ಇವತ್ತೊಂದಿನ ಆರಾಮ್ ತಗೋಬೇಕಿಲ್ಲ? ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ದನ ತಲೆಗಿನ ಹೆಂಡಿ ಬೆಳೆದು ಮನಿ ಒಟ್ಟು ಕಸ ಗುಡಿಸಿ ಒರೆಸಿ ಜಳಕ ಮಾಡಿ ಪೂಜೆ ಮಾಡಿ ರೊಟ್ಟಿ ಮಾಡಕ್ ಕುಂತೀಯ. ಇನ್ನ ಲಗುನ ಎದ್ದಿರ್ತಿ, ಇವತ್ತೊಂದಿನ ಮಕ್ಕೋಬೇಕಿಲ್ಲ ಯವ್ವ. ನನಗೆ ಮಕ್ಕನ ಕಾಯಂಗಿಲ್ಲ ಬೇವ. ಅಲ್ವೇ ಅಲ್ಲಿ ದುಡಿದು ಬಂದಿರ್ತಿ, ಇಲ್ಲಿನೂ ಕೆಲಸ ಮಾಡೋದ ಬ್ಯಾಡಿ. ನಾ ಮಾಡ್ತೀನಿ ರೊಟ್ಟಿನ. ಇದು ದೊಡ್ಡ ನೌಕರಿ ಮಾಡ್ತಿ, ಇದೆಲ್ಲ ಬೇಕನ ಹೇಳು. ನಾವು ಮನೆಯಾಗಿಟ್ಟು ಬಂದಿದ್ದೀವಿ, ನಾವು ಮಾಡ್ಕೊಂತೀವಿ ಹೇಳು. ಯಾಕೆ ಬೇ ನಾ ಮಾಡ್ಬಾರ್ದನು? ನೌಕರಿ ಬಂದತ್ತಂದ್ರೆ ನನಗೆ ಯಾರ್ಕೊಂಡ್ ಬಂದವನ? ನಾ ಏನ ಕುರ್ಚಿ ಹಿಡ್ಕೊಂಡು ಕಳೆ ತೆಗೆ ಕೂರ್ತೀನ? ಏನ್ ನಾಟಕ ಕಡಿತೀನಿ, ನಿಮ್ಮ ಮಿನಿ ಹರಿತೀನಿ. ಕುರ್ಚಿನ ಕುಂತ್ಕೊಂಡು ಫೈಲ್ಸ್ ಇರ್ತಾವ, ಅವ್ನು ನೋಡಿ ಒಂದಿಟ್ಟು ಏನೋ ಬರೀ ಅದು ಇದು ಏನೋ ಇಟ್ಟೇ ಇರ್ತತವ. ಮತ್ತೆ ಬಿಟ್ರೆ ಕಂಪ್ಯೂಟರ್ನ್ಯಾಗ ಒಂದಿಟ್ಟು ಕೈ ಆಡಿಸ್ತೀವಿ, ಅದನ್ನ ಬಿಟ್ಟು ಏನು ಇರ್ತತ್ವಿ ನಮ್ದು ಅಲ್ಲಿ ತಗದ? ಅದೆಲ್ಲ ಬ್ಯಾಸರ ಅಂತಾರನ? ಯಾವ ಹೇಳು, ನೌಕರಿ ಮಾಡಿದ್ರಿ ಏನಾತ್ವಿ? ಅಡಿಗೆ ಮಾಡ್ಬಾರ್ದು ಅಂತಾರನು? ನೀನ್ ಯಾರು ಬಿಡಿಸ್ತಾರ? ನೀ ದಿನ ಇಷ್ಟು ಕೆಲಸ ಮಾಡ್ತಿ, ನೀನು ಬಿಡಿಸೋರು ಯಾರು? ಅದಕ್ಕೆ ಇವತ್ತೊಂದಿನ ನಾನು ಮನೆ ಕೆಲಸ ಎಲ್ಲ ಮಾಡ್ತೀನಿ, ನೀ ಸುಮ್ ಕುಂದಿರ್ಬೇಕು. ಇವತ್ತು ನಿನಗೆ ರಜಾ. ಆದ್ರೆ ಹೆಚ್ಚಿನಕ್ಕಿದೀವ ನೀನು, ನನಗೆ ರಜಾ ಕೊಡ್ತಾ ಅಂತ ಶಾಣಕ್ಕಿದಿ. ಅಂದಲ್ಲಿನ ಇಂಥ ದೊಡ್ಡ ಗುಣ ಇದ್ದಲ್ಲಿನ ದೇವ್ರು ನಿನಗ ನೆಳ ಕುಂತು ಊಟ ಮಾಡ್ಲಿ ಅಂತೇಳಿ ಇಂಥ ದೊಡ್ಡ ನೌಕರಿ ಕೊಟ್ಟ. ಹಂಗ ಬಂಗಾರದಂತ ಗಂಡನ ಕೊಟ್ಟ. ಇದು ನನಗೆ ನೋಡಕತ್ನಂದ್ರೆ ಏನು ಕನಸನ ನನಸು ಅಂತ ಅನಿಸ್ತವ ಪಾರವ. ಕನಸು ಅಲ್ಲ ನನಸು ಅಲ್ಲ. ಹೋಗಿ ಜಳಕ ಮಾಡ್ಬರೋ ಹೋಗ್ಬೆ, ಬಿಸಿ ಬಿಸಿ ರೊಟ್ಟಿ ತಿನ್ನಕಂತಿ. ದಿನ 11-12 ಊಟ ಮಾಡ್ತೀನಿ ನೀನು. ಹೋಗು ಇವತ್ತರ ಲಗೂನ ಊಟ ಮಾಡಿವ. ಹಂತಿಕೊಂಬಂದಿ ಅನ್ಬೆ. ನೀನು ಮುಂಜಾನೆ ಹೊತ್ತ ಚಾ ಬೇಕಲ್ಲ, ಚಾ ಇಟ್ಟೆ ನೋಡು ಕುಡಿ. ನೀ ಚಾ ಕುಡಿಲಾರ್ರೆ ಏನು ಕೆಲಸ ಮಾಡಂಗಿಲ್ಲ ಅಂತ ಗೊತ್ತು. ಅದನ್ನು ಮಾಡಿಟ್ಟೆ ಇವ. ಈಚೆ ಕಡೆ ಏನಿಟ್ಟಿ? ಪಲ್ಯ ಮಾಡಿದ್ನಿ ಅದೇ, ಹಂಗೆ ಒಂದಿಟ್ಟು ಅನ್ನಕ್ಕೆ ಇಟ್ಟಿನಿ. ಈಚೆ ಕಡೆ ಬ್ಯಾಳಿ ಕುದಿಯಾಕೆ ಬಿಡ್ತೀನಿ. ಇದು ಒಂದಿಷ್ಟು ರೊಟ್ಟಿ ಇಟ್ಟೈತಿ, ಇದಕ್ಕೆ ಬಡ್ದು ಬ್ಯಾಳಿ ಕುದಿಯಾಕೆ ಇಡ್ತೀನಿ. ಹಿಂದೆಗಡೆ ಸಾರಿ ಒಗ್ಗರಣೆ ಕೊಟ್ರಾತ. ನಿನ್ನಂತ ಮಗಳನ್ನ ಪಡಿಬೇಕಂದ್ರೆ ಭಾಳ ಪುಣ್ಯ ಮಾಡೀನಿ ನಾನು. ಮೇಡಮ್ ಅವರು ಎದ್ದು ಅಡುಗೆ ಮಾಡಕತ್ತಾರಲ್ಲ, ಇವತ್ತು ಮೇಡಮ್ ಕೈ ರುಚಿಯೇನ? ಎಲ್ಲ ನನ್ನ ಕೈ ರುಚಿ. ಯಮ್ಮ ನಿನ್ನ ಫೇವ್ರೇಟ್ ಹಿಂಡಿ ಇರ್ತೀನಿ ಬಾ. ಬೆಂಡಿಕಾಯಿ ಹಿಂಡಿ ಇರ್ತೀನಿ ಬಾ ಬೇ. ಲಗು ಜಾಕ ಮಾಡ್ಬರು ಎಲ್ಲ ತೆಗ್ದ ಮಾಡ್ಯಾಳ ನೋಡ್ರಿ. ಯಾವೇ ಅಲ್ಲ ನನಗೆ ಕೆಲಸ ಮಾಡ್ಲಾರ್ದ ಒಂಥರ ಅನ್ಸಕತ್ಬಿಟ್ಟಿತ್ತು. ಯಾವಾಗ ರೊಟ್ಟಿ ಬಡ್ದಿನೋ ಅಂತ ಹಂಗೆ ತಿಂದು ಬಿಟ್ಟಂಗೆ ಆಗತ್ತಿತ್ತು. ಹೆಂಡಿ ಸತಿ ಬದ ನೋಡ್ರಿ ಐತಿ, ಯಾಕಂದ್ರೆ ನಾ ಮಾಡ್ತಿದ್ದಿಲ್ಲನ. ಯಾವ ನಾನು ನೌಕರಸ್ಥರ ಮಗಳಲ್ಲವಾ? ಹಳ್ಳಿಯಾಗ ಹುಟ್ಟಿ ಹಳ್ಳಿಯಾಗ ಬೆಳೆದು ರೈತನ ಮಗಳದಿನ್ನ. ಮೊದ್ಲಿಕ್ಕೆಲ್ಲ ಮಾಡಿಲ್ಲ ನಾನು. ಈಗೇನು ನೌಕರಿ ಬಂದ್ರೆ ಏನು ದೊಡ್ಡ ತುಡೆ ಹತ್ಕೊಂಡೇನ? ರೈತನ ಮಗಳು ಇದನ್ನೆಲ್ಲ ಮಾಡಬೇಕು, ನಾನು ಮಾಡತ್ತೀನಿ. ಮಾತ್ನ್ಯಾಗ ನೀನು ಸೋಲ್ಸಾರಿಲ್ಲವ. ಮಲ್ಲಪ್ಪನ ನಸೀಬ ತೆಗಿತಿ. ಇಂಥ ಹುಡುಗಿ ಪಡಿಬೇಕಂದ್ರೆ ಭಾಳ ಪುಣ್ಯ ಮಾಡ್ಯಾನವ. ಇದನ್ನ ಸಲ ಹೇಳ್ಬಿ. ಇವ್ರಂತಾರ, ನಮ್ಮ ಸರ್ ಅಂತಾರ, ನನ್ನಂತ ಹುಡುಗನ್ ಪಡಿಬೇಕಂದ್ರೆ ಭಾಳ ಪುಣ್ಯ ಮಾಡೀನಿ ಅಂತಾರ ನೋಡು. ಇನ್ನೊಮ್ಮೆ ಸರ್ ಮುಂದೆ ಇದನ್ನ ಹೇಳ್ಬಿ ಅಮ್ಮ ನೀನು. ಮಾವನ ಹಟ್ಟಿ ಅಕ್ಕನ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದು ಅಂತಟು ಮುಂದಕ್ಕೆ ಮುಂದಕ್ಕೆ. ಇನ್ನ ಅಕ್ಕನ ಕೈಯಾಗಿಂದ ಬಿಸಿ ಬಿಸಿ ರೊಟ್ಟಿ ತಿಂದ್ರ ಮಾವನ ಹಟ್ಟಿ ಎಲ್ಲಿ ಅಲಸಿ ಕಟ್ಟಿಗೆ ಹೋಗಿ ತಲುಪ್ತತಿ ಏನು? ಯಾಕೆ ನಮ್ಮ ಸರ್ ಹೊಟ್ಟಿ ಬಗ್ಗೆ ಆಡ್ಕೊಂತೇನು? ಇಲ್ಲವಾ, ನಾ ಆಡ್ಕೊಳಕತ್ತಿಲ್ಲ ಅಕ್ಕ. ನಮ್ಮ ಅಕ್ಕನ ಕೈಯಾಗಿನ ರೊಟ್ಟಿ ತಿಂದ್ರ ಹಂಗತಿ ಹೊಟ್ಟಿ ಬರ್ತತಿ ಅಂತ ಹೇಳಿ. ಅಂದ್ರೆ ಇದನ್ನ ರುಚಿ ರುಚಿಯಾಗಿ ಅಡಿಗೆ ಮಾಡಿ ಹಾಕಿಲ್ಲ ಮಾವಾಗ, ಅದಕ್ಕೆ ಮತ್ತೆ ಹೊಟ್ಟಿ ಬರ್ತತಿ ಅಂತ ಹೇಳಿ ನಾನು. ನೋಡು ನಿಮ್ಮ ಅಕ್ಕ ಲಗುನ ಎದ್ದು ಇಷ್ಟೆಲ್ಲ ಮಾಡ್ಯಾ. ನೀವು ಈಗ ಹಸೆಗಿದ್ದ ಎದ್ದು ಬಂದು ನಿಂತಿರು ನೋಡು. ಆಕೆ ನೋಡಿ ಕಲ್ಕೋರಿ ಅಂದಿಟ್ಟು ನೀವು ಗಂಡನ ಮನೆ ಬಾಳೆ ಮಾಡಕತ್ತೀರಿ. ಯಾಕ ನೀವು ಚಳಾರಿ ಕಾಯಿ ಪಲ್ಯ ಮಾಡಿ ಇಲ್ಲ? ನನಗೆ ವಾಸನೆ ಬಂತು, ಅದಕ್ಕೆ ಎದ್ದು ಬಂದು ನಾನು. ಅದಕ್ಕೆ ನೀನ ನಮ್ಮ ಅಕ್ಕನ ಹಿಂದೆ ಹಾಕಕ್ಕೆ ಆಗಂಗಿಲ್ಲ. ನಮ್ಮ ಅಕ್ಕ ಅಂದ್ರೆ ನಮ್ಮ ಪಾರಕ್ಕನ, ಆಕಿನ ಯಾರು ಮೀರ್ಸಕ್ ಆಗಂಗಿಲ್ಲ. ಸುಬ್ಬಿ ಹೊಳಿದ್ ಸಾಕು. ಬಾ ಹೋಗ್ಯಾನ ಇಬ್ರು ಕೂಡಿ. ಇವ ಪಾರವ ಎಲ್ಲ ದಗದ ಮಾಡಿ ಮತ್ತೆ ನಾವೇನ್ ಮಾಡುದು? ಕಡಿಕ ಒಂದೆರಡು ಅರಿವಿನ ಒಗ್ಯಾಕ್ ಬಿಡ್ಬೆ. ಪಾರವ ಸಂಡೆ ನಿನಗೈತೋ ಏನ್ ನಮಗೈತೋ? ಅಲ್ಲ ನೀನು ಲೇಟ್ ಆಗಿ ಹೇಳ್ಬೇಕವ. ಅಂತಾಗ ನೀನ ಲಗುನ ಇದ್ದಿ ಎಲ್ಲ ಕೆಲಸ ಮಾಡಿ ಮತ್ತೆ ನಾವೇನ್ ಮಾಡೋದು? ರೆಸ್ಟ್ ನಾವು ಮಾಡೋದನ? ನೀನು ಹೊರಗೆ ದುಡ್ದು ಬಂದಿರ್ತೀನಿ, ನೀ ರೆಸ್ಟ್ ಮಾಡೋದು ಬಿಟ್ಟು ನಮಗೆ ರೆಸ್ಟ್ ಮಾಡಕ್ ಹಚ್ಚ. ಹಾಗ ನಿಮ್ ಕೂಡ ಮಾತಾಡ್ಕೊಂತ ನಾನು ಒಂದು ರೊಟ್ಟಿ ರೀತಿ ಹೋರಿತ್ತಾಗ ಹೋರಿ ಬಡ ಬಡ ಜಾಕ ಮಾಡಿ ಬರೋರಿ. ದಪ್ಪ ದಪ್ಪ ರೊಟ್ಟಿ ಬಡ್ಕೊಡ್ತೀನಿ, ಬಿಸಿ ಬಿಸಿ ರೊಟ್ಟಿ ತಿನ್ರಿ. ಯಾಕ ಇವತ್ತು ಐತೆ ರೀತಿ ಮಾಮಗ ರಜೆ ಐತಿ. ಮಾಮ ನಿನ್ನೆಲ್ಲ ಕರ್ಕೊಂಡು ಹೋಗ್ತೀನಂತ ನಾನು ಅಂದಲ್ಲೇ ಲಗುನ ಎದ್ದಿಟ್ಟೆಲ್ಲ ಪಟ ಪಟ ತೆಗೆದ ಮಾಡಿ ಹೌದಿಲ್ಲ ರಶ್ಮಿ? ಮಂಗ್ಯ ಹೋಗತ್ತಾಗ ರೊಟ್ಟಿ ಕಡ್ಗಿ ತಗೊಂಡು ನಾದೇ ಬಿಡ್ತೀನಿ ನೀನು. ನನಗೆಲ್ಲ ಗೊತ್ತೈತಾ ಮಾಮ ಹೊರಗೆ ಹೋಗುನಂತ ಏನ ಅಂದಲ್ಲೇ ಇದನ್ನೆಲ್ಲ ಲಗುನ ಮಾಡಕತ್ತಾಳ. ಹೋಗ ಮಂಗ್ಯ. ಎಷ್ಟು ದಿನ ಆಯ್ತು ಬರೀ ಕಾಲೇಜ್ಗೆ ಸರಿಯಾಗಿ ಹೋಗ್ತಾನೆ ಇಲ್ಲ. ಹಿಂಗತಿ ಆದ್ರೆ ನಾ ಫೇಲ್ ಹಾಕಿ ನೋಡು.
ನಾ ಅದೇನಲ್ಲ ಯಾಕೆ ಚಿಂತೆ ಮಾಡ್ತಿ ಬಿಡು. ಕಾಲೇಜ್ಗೆ ಹೋಗಿ ಏನು ಮಾಡ್ತೀನಿ ನೀನು? ಏ ಚಿನ್ನ, ನೀ ಎದಕ್ಕೆ ಓದ್ತಿ? ನೀ ಓದೋದೇನು ಬೇಡ ನನಗೆ. ನಮ್ಮಪ್ಪ ಸುಟ್ಟರು ಸುಡ್ಲಾರ್ದಷ್ಟ ಆಸ್ತಿ ಮಾಡಿಟ್ಟಾನ. ಹಾಂ, ಮತ್ತು ಅದನ್ನು ತಿಂದು ಉಂಡು ಕರಗಿಸೋದು ಹೆಂಗೆ? ನೀನು ನೌಕರಿ ಮಾಡಬೇಕಾ? ಇಲ್ಲ ತಾನೆ? ಬಿಡ, ಯಾಕೆ ತಲೆ ಕೆಡಿಸ್ಕೊತಿ? ಆರಾಮ ಬಿಂದಾಸಾಗಿರೋಣ. ಅಟ್ಲೀಸ್ಟ್ ಈ ಪಿ ಯು ಸಿನಾರ ಮುಗಿಸ್ತೀನಿ. ಏ ಮುಗಿಸುವಂತೆ ಬಾ. ನಿನಗೇನು ಒಟ್ಟು ಪಿ ಯು ಸಿ ಒಳಗೆ ಪಾಸ್ ಆಗ್ಬೇಕೋದಿಲ್ಲ? ಆಯ್ತು, ನಾ ಎಲ್ಲ ನೀನು ಪಾಸ್ ಮಾಡಿಸ್ತೀನಿ. ಬರೀ ಹಿಂಗೆ ಮಾಡ್ತಿ ಬಿಡ ನೀನು. ರಾತ್ರಿ 12:30 1ಕ್ಕೆ ಬರ್ತಿ, ಬಂದ್ಬಿಟ್ಟು ಫುಲ್ ಡೇ ನಾನು ಕೂಡಿರ್ತಿ, ಮತ್ತು ಮರುದಿನ ಹೋಗ್ತೀನಿ ನೀನು, ಅದು ರಾತ್ರಿನ. ನನಗಂಕರು ಮನ್ಯಾಗ ಇದ್ದಿದ್ದು ಬೋರ್ ಆಗ್ಬಿಟ್ಟೈತಿ ನನಗೆ. ಏ ಚಿನ್ನ, ನಾನು ಕೂಡಿರೋದು ಬೋರ್ ನಿನಗೆ? ನನಗೆ ಬೋರ ಅನ್ಸಕತ್ತೈತಿ. ಬರೀ ಡ್ರಿಂಕ್ಸ್ ಮಾಡೋದು ನೋಡು. ನಾನು ಡ್ರಿಂಕ್ಸ್ ಮಾಡೋದು ನಂಗೆ ಇಷ್ಟ ಇಲ್ಲ ಅಂದ್ರೂ ನಿನಗೋಸ್ಕರ ಮಾಡಕತ್ತೀನಿ ನಾನು. ನೋಡು, ನನಗೆ ಭಾಳ ಫ್ಯಾಟ್ ಆಗಕತ್ತೀನಿ ನಾನು. ನಿನಗೇನು ಗೊತ್ತೈತಿ ಯಾವ ವಯಸ್ಸಿನಾಗ ಏನೇನು ಮಾಡ್ಬೇಕು ಅದನ್ನು ಮಾಡ್ಬೇಕು. ನೋಡು, ದಪ್ಪ ದಪ್ಪಗ ಗುಂಡು ಗುಂಡಗಿದ್ರೆ ಚಂದ ಕಾಣಿಸ್ತೀನಿ. ನೀನು ತೆಳ್ಳಗ ಸೊಣಕಲ್ ಗಟ್ಟಿ ಇದ್ದೆ ಅಂದ್ರೆ ಚಂದ ಕಾಣಿಸಂಗಿಲ್ಲ. ನೋಡು ಈಗ ಎಷ್ಟು ಚಂದ ಕಾಣಕತ್ತಿ. ಅಟ್ಲೀಸ್ಟ್ ಕದ ತೆಗಿಯಾಕೊಂಡು ಬಿಡಂಗಿಲ್ಲ. ಹ್ಞೂ, ಏನು ಯಾವಾಗಲೂ ಕದ ಹಾಕೊಂಡು ಕೊಡೋದ ಆಗ್ಬಿಟ್ಟೈತಿ. ಏ ಕದ ತೆಗೆದು ಏನು ಮಾಡ್ತಿ? ಹೋಗ್ಲಿ ಬಿಡು. ನನಗೆ ನೀನು, ನಿನಗೆ ನಾನು. ನೋಡು, ಎಲ್ಲ ಅನುಭವ್ಸಕ್ಕೂ ಒಂದು ಇದು ಬೇಕು, ದಮ್ ಬೇಕು. ಆ ದಮ್ ನನಗೆ ನಿನಗೆ ಐತಿ. ಎಲ್ಲರಿಗೂ ನಮ್ಮ ಥರ ಸುಖ ಅನುಭವ್ಸಕ್ಕಾಗಲ್ಲ. ಆ ದೇವರು ನಮಗೆಲ್ಲ ಕೊಟ್ಟಾನ, ಗೊತ್ತೇನೆ? ಏನೋಪ್ಪ, ನನಗಂಕರು ಒಂದು ಗೊತ್ತಾಗವಲ್ದು. ನನಗೇನಾದ್ರೂ ಹೆಚ್ಚು ಕಡಿಮೆ ಆತಂದ್ರೆ? ಅಯ್ಯೋ ಪೆದ್ದು, ಅದಕ್ಕಂತೇಳಿ ಜಗ್ಗು ಟ್ಯಾಬ್ಲೆಟ್ ಅದಾವ. ಯಾಕೆ ತಲೆ ಕೆಡಿಸ್ಕೊತಿ? ನೋಡು, ಲಿವ್ ಇನ್ ರಿಲೇಷನ್ಶಿಪ್ ಅಂದರೆ ಏನು ಗೊತ್ತನ? ಗಂಡ ಹೆಂಡತಿ ಗತಿ. ಅಲ್ಲಿ ಏನಪ್ಪ, ನೋಡು, ಗಂಡ ಹೆಂಡತಿ ಅಂದ್ರೆ ಒಂದು ಕೊಳ್ಳಾಗ ಅವ್ರಿಗೆ ತಾಳಿ ಅಂತ ಕಟ್ಟಿರ್ತಾರ. ಇಲ್ಲೇ ನಮ್ಗೆ ತಾಳಿ ಇರೋಂಗಿಲ್ಲ, ಅಷ್ಟೇ ಡಿಫ್ರೆನ್ಸ್. ಏ ಹುಚ್ಚಿ, ಈಗ ನಾನು ನೀನು ಗಂಡ ಹೆಂಡತಿ ಇದ್ದಂಗೆ. ಈಗ ಏನಕ್ಕಿನಾರ ಆದ್ರೆ ಅಂತ ಭಯ ಅಲ್ಲ. ಆ ಥರ ಏನಾಗಂಗಿಲ್ಲ, ಆದ್ರೂ ನಾನು ನೋಡ್ಕೋತೀನಿ. ಲಗು ಲಗು ನಡಿಯವ, ಇನ್ನು ನಿಮ್ಮ ಅಪ್ಪ ಬಂದಿರ್ತತಿ. ನೀನು ವಟ 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 ಪಿಟಿ ಪಿಟಿ ಹಸ್ತತಿ. ಹೋಗಿ ಒಂದಿಟ್ಟು ಏನಾರು ಅಡುಗೆ ಮಾಡ್ಬೇಕು. ಇಲ್ಲ ಅಂದ್ರೆ ಒದ್ರಾಡಕ್ಕೆ ನಿಂದಿರ್ತಾನೆ ನಿಮ್ಮಪ್ಪ. ಏನು ಹಸಿಸ್ಲಕ್ಕ ಮನಿ ಹೊಂಟೇನ? ಹ್ಞೂ ನಯ್ಯವ ಅಕ್ಕ, ಮನಿ ಹೊಂಟು ನೋಡು. ನೀನು ಹೊಲಕ್ಕೆ ಹೊಂಟೇನ? ಹ್ಞೂ ನಯ್ಯವ, ಮನ್ಯಾಗ ಮುಸುರು ನೀರು ಭಾಳ ಆಗಿದ್ವಾ. ಈಗ ದನ ಪನ ಮನ್ಯಾಗ ಕಟ್ಕೊಳಂಗಿಲ್ಲ. ಅಲ್ಲೇ ಹೊಲದಾಗ ಒಂದು ಶೆಡ್ ಹಾಕಿವಿ ದನಕ್ಕಂತೇಳಿನ. ಈಗ ಹೊತ್ಕೊಂಡು ಹೋಗ್ಬೇಕು ನೋಡು ಮುಸುರಿ ನೀರು. ಅಲ್ಲೇ ಹೋಗಿ ಒಂದಿಟ್ಟು ಮುಸುರಿ ನೀರು ಕುಡಿಸಿ ಒಂದಿಟ್ಟು ದನ ಕಟ್ಟಿ ಮೇವು ಹಾಕಿ ಬರ್ತೀನಿ. ಬರುಮ್ದಾಗ ದನ ಹಿಡ್ಕೊಂಡ್ಬರ್ತೀನಿ ನೋಡು. ಹನುಮಂತಿ ಗಂಡನ ಮನೆಗೆ ಹೋದ್ಲನ? ಈಗ ಮೂರ ಬೀಳು ದಾರಿ ನೋಡಕತ್ತಾರ. ಮೂರ ಬಿತ್ತಂದ್ರೆ ಕರ್ಕೊಂಡು ಹೋಗ್ತಾರ. ಹಾಗ ಇವ ಗನ ಕಿಲಿ ಬಿದ್ದಾಳ ಬಿಡು ಹನುಮಂತಿ ರಾತ್ರಿ. ಮೂರಾಗ ಕಳಿಸ್ತೀನಿ, ನೀನು ಕೂಸು ಸಾಂದೈತಿ, 5ರಾಗ ಕಳಿಸು. ಆಕೆ ಏನು ತಂದ ಹಾಕಂಗಿಲ್ಲ, ಇಟ್ಲೂ ಕಳಿಸಿ ಏನು ಮಾಡ್ತಿ? ಇಲ್ಲ ಯವ್ವ, ಆಕೆಗೆ ಮೊಮ್ಮಗನ್ ಬಿಟ್ಟಿರಕ್ಕೆ ಆಗಂಗಿಲ್ಲ ಅಂತ. ಇಲ್ಲ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಈಗ ಒಂದಿಟ್ಟು ಬದಲಾಗ್ಯಾಳ. ಯವ್ವ ಆಕೆ ಬದಲಾಗ್ಯಾಳ ಅಂದ್ರೆ ನಂಬಕ್ಕೆ ಆಗಂಗಿಲ್ಲ ತಗೋ. ಈಕಿ ನಿಮ್ಮ ಹಿರೇ ಹುಡುಗಿ ಅಲ್ಲ? ಈಗೇನು ಸಾಲಿ ಪಾಲಿ ಸೂಟಿ ಇಲ್ಲಲ್ಲ, ಈಗೋಳೆ ಬಂದಾಳ. ಯವ ಯಾಕ ಏನು ಕೇಳ್ತಿ ಬಾರೇವ, ನಮ್ಮದು ಮೊನ್ನೆ ನಮ್ಮವನು ತೀರ್ಕೊಂಡ್ಲಲ್ಲ. ನಮ್ಮವ ಇದ್ಲವ. ನನ್ನ ಮಗಳನ್ನ ಇಟ್ಕೊಂಡಿದ್ರು. ಈಗ ನಮ್ಮವ ಹೋದ್ಲು, ಬಡ ಬಡ ಹುಡುಗಿನ ಕಳಿಸಿಬಿಟ್ರು. ಈಗ ಇತ್ತಾಗ ಸಾಲಿನೂ ಅರ್ಧಂಬರ್ಧ ಆತು. ಅಲ್ಲಿ ಹೆಸರು ಕಿತ್ತಿಸ್ಕೊಂಬಂದಿನಿ, ಎಲ್ಲಿ ಹಾಕ್ಲಿ ಏನು ಮಾಡಲಿ ಅಂತ ಒಟ್ಟ ಗೊತ್ತಾಗವಲ್ದು. ದಿನ ಅಡ್ಡಾಡ್ಸಕ ಈಕಿಗೆ ರೂಢಿ ಬೇರೆ ಇಲ್ಲ. ಇಲ್ಲೆರ ಯಾವ ಹುಡುಗಿಯರು ಅಡ್ಡಾಡಂಗಿಲ್ಲವ. ಏನು ಮಾಡ್ಬೇಕು, ಹೋಗಾಕ ನಾಯಕತ್ತಾಳ. ಇನ್ನು ಯಾ ಹಾಸ್ಟೆಲ್ ಸೇರಿಸ್ಬೇಕು, ಅದಕ್ಕೆ ಇದೊಂದು ವರ್ಷ ಇಲ್ಲೇ ಮನ್ಯಾಗ ಇರೋದಕ್ಕೆ ಮುಂದಿನ ವರ್ಷ ಏನಾರು ಮಾಡಿ ಸೇರಿಸ್ತೀನಿ. ಒಂದು ವರ್ಷ ಹುಡುಗಿದು ಜೀವನ ಎದಕ್ಕೆ ಹಾಳು ಮಾಡ್ತಿ? ಬಿಡು. ಮತ್ತು ಅವು ಒಂದ್ಸತಿ ಓದೋದು ತಪ್ಪಿಸ್ಕೊಂಡ್ಬಿಟ್ಟು ಅಂದ್ರೆ ಮತ್ತು ಅವು ತಲೆಗೆ ಹತ್ತಂಗಿಲ್ಲ. ಹೆಂಗಾದ್ರೂ ಹೋಗಿ ಪ್ಯಾಟ್ಯಾಗ ಅಲ್ಲಿ ಹಚ್ಕೊಂತಾರೆ ಸಾಲಿನ. ನಮ್ಮ ಹುಡುಗಿ ನಮ್ದಲ್ಲಿ ಹೊಸ ಮನೆ ಐತಲ್ಲ, ನಮ್ಮ ಲಕ್ಷ್ಮವ್ವ ಅಲ್ಲೇ ಇರ್ತಾಳ. 4 ಮಂದಿ ಹುಡುಗಿಯಾರು ಕೂಡ ಈಕೆ ಬೇಕು ಅಲ್ಲೇ ಇರೋಳಕ್ಕೆ. ಒಟ್ಟರು ಜತ್ತಾಗಿ ಓದ್ಕೊಂತ ಇರ್ತಾರೆ. ಯವ ಯಕ್ಕ, ಇದನ್ನ ಹೇಳಿ ಭಾಳ ಚಲೋ ಮಾಡಿದ್ಯವ. ನಾ ಏನಾಕತ್ತೆ ಏನು ಅಂತ ಅನ್ಕೊಂಡಿದ್ದೀವ ಯಕ್ಕ. ನಾನು ನನ್ನ ಮಗಳನ್ನ ನೋಡಕ್ಕೆ ಹೋಗ್ಬೇಕಾ? ನಾಳೆ ತಯಾರು ಮಾಡು ಈಕಿನ. ಅಲ್ಲೇ ನಮ್ಮ ಸಂಗುನು ಬರ್ತಾನ ನಾನು ಕೂಡ. ಈಕಿದು ಅವು ಏನೇನು ಅದಾವ ತಂಗಿ ನೀವು ತಗೊಂಬಾ. ನಮ್ಮ ಸಂಗು ಸಾಲಿಗೆ ಹೆಚ್ಚಿಸಿ ಬರ್ತಾನಂತ. ಅಲ್ಲೇ ನಮ್ಮ ಲಕ್ಷ್ಮಣನ ಜೊತೆ ಇರಾಕಂತೆ ಜತ್ತಾಗಿ. ದೊಡ್ಡವ. ಇವ ಯಕ್ಕ ಭಾಳ ಉಪಕಾರ ಆತಿವ. ನನ್ನ ಗಂಡದ ಎಲ್ಲಿ ಹೋಗುದಲ್ಲ ಬಿಡುದಲ್ಲ. 3 ಹೆಣ್ಣು ಹಡ್ದೇನೆ ಅಂತೇಳಿ ನೋಡ್ತಿಲ್ಲ, ದಿನ ತೀರ್ ಮಾತಾಡ್ತಾನೆ. ಏನು ಮಾಡ್ಲಿವ ಅನಿಸ್ಕೊಳೋದು ಐತೆ ನಮ್ಮ ಕರ್ಮ. ಮಕ್ಕಳಿಗೆ ಹಂಗೆ ಮಾಡ್ತಾನೆ ಇವ. ಅದಕ್ಕೆ ಈಗಿನ ತವ್ರ ಮನೆ ಬಿಟ್ಟಿದ್ದೆ. ಖರ್ಚು ಭಾಳ ಆಕತಿ ಹೆಣ್ಣು ಮಕ್ಕಳದಂತಾನ. ಏನು ನಮ್ಮ ಕೈಯಾಗಿಂದ ಯವ ಹೆಣ್ಣು ಗಂಡು ಮಾಡೋದು?
ಏನ ಅಂತಾರೆ ಬಿಡಿ ಇವ. ಈಗ ನಾನು ಎರಡು ಹೆಣ್ಣು ನಡೆದಿಲ್ಲನ ಅನ್ನೋರು ಅಂತಿರ್ತಾರ. ಹೆಣ್ಣಾದ್ರೊಟ್ಟ ಗಂಡಾದ್ರೊಟ್ಟ. ತಂಗಿ ನಾನು ಇನ್ನು ಹೊಳೆ ಬಂದು ಹುಡುಗನ ಏರಿಬೇಕು. ನಮ್ಮ ಹನುಮಂತಿ ಮಗನ್ನ ಏನ ನಾನು ಲಗುನ ಹೋಗಿ ಹಿಡ್ಕೊಂಬರ್ತೀನಿ. ಬರ್ಲ್ಯಾ ತಂಗಿ? ಹನುಮಂತಿ ಮಗ ಹೆಸರು ಇಟ್ರೇನ ಯಾಕ? ಹ್ಞೂ, ಸಂಕ್ಷಿಪ್ತ ಹೆಸರಿಟ್ವಿ. ಹೆಸರು ಏನಂತಿಟ್ರಿ ಅವ? ಅದೇನ ಅಮೋಘ ಅಂತ ಇಟ್ಟಾರವ. ಹ್ಞೂ, ಅದು ಮೊದ್ಲೇಕ ಅವ್ರ ಅಜ್ಜನ ಹೆಸರು ಕರೆದ್ರ ಹಿಂದೆಗಡೆ ಅಮೋಘ ಅಂತ ಇಟ್ಟಾರ. ಹೆಸರು ಚಂದ ಇತ್ತು ಬರೋ. ನಾಳೆ ತಪ್ಪಿಸ್ಬೇಡ, ಮನೆ ಕಡೆ ಕಳಿಸ್ಬಿಡು. ನಾನು ಕರ್ಕೊಂಡು ಹೋಗ್ತೀನಂತ. ಇಲ್ಲ ನೀನು ಬಂದ್ಬಿಡು, ಬೀಚ್ ಆಕತಿ. ಒಟ್ರು ಕೂಡಿ ಕಳಿಸಿ ಬಂದ್ಬಿಡುನಂತ. ಆಯ್ತು ತಗೋ ಅಕ್ಕ. ತಡಿಯಕ್ಕ. ಅಲ್ಲ ಮತ್ತು ನಿಮ್ಮ ಹುಡುಗಿ ಕೂಡಿ ಇರೋದಂತಿ ಬಾಡಿಗೆ ಇರಾಕ ಪರಾಕ ಏಟೇ ಅದು? ಯವ್ವ, ಬಾಡಿಗೆ ನೀನು ಕೊಡೋದು ಬೇಕಾಗಿಲ್ಲ. ಹಾಂ, ನೀವು ನಮ್ಮ ಊರನವ್ರು, ಏನು ಕೊಡೋದು ಬೇಡ. ನಿನ್ನ ಪರಿಸ್ಥಿತಿ ನನಗೆ ಗೊತ್ತೈತಿ. ಹಾಂ, ಅಲ್ಲೇ ನಮ್ಮ ಹುಡುಗಿ ಕೂಡ ಇರೋಳಕ್ಕ. ಏನು ಕೊಡೋದು ಏನು ಬೇಕಾಗಿಲ್ಲ. ಅಲ್ಲನ ನಡಿಯೋ, ಈಗಿನ ನನ್ನ ಮಗಳಿದ್ದಂಗೆ.